ಮೊದಲೆಲ್ಲ ವೆಬ್ಸೈಟ್ಸ್ ಬಿಲ್ಡ್ ಮಾಡಬೇಕಾದ್ರೆ 15ರಿಂದ 30 ದಿನ ಬೇಕಾಗ್ತಿತ್ತು. ಬಟ್ ಇವಾಗ AI ಅನ್ನ ಯೂಸ್ ಮಾಡಿ ವೆಬ್ಸೈಟ್ಸ್, ಲ್ಯಾಂಡಿಂಗ್ ಪೇಜಸ್, ವೆಬ್ ಅಪ್ಲಿಕೇಶನ್ಸ್ಗಳನ್ನು ವಿತಿನ್ ಫ್ಯೂ ಅವರ್ಸ್ ಒಳಗಡೆ ಬಿಲ್ಡ್ ಮಾಡಬಹುದು. ಅಂಡ್ ದಟ್ ಟು 100% ಫ್ರೀ. ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಗೂಗಲ್ AI ಸ್ಟುಡಿಯೋ ಅನ್ನ ಯೂಸ್ ಮಾಡಿ 100% ಫ್ರೀ ಒಳಗಡೆ ವೆಬ್ಸೈಟ್ಸ್, ಲ್ಯಾಂಡಿಂಗ್ ಪೇಜಸ್, ವೆಬ್ ಅಪ್ಲಿಕೇಶನ್ಸ್ ಗಳನ್ನ ಯಾವ ತರ ಬಿಲ್ಡ್ ಮಾಡೋದು ಮತ್ತು ಅವುಗಳನ್ನ ಪಬ್ಲಿಷ್ ಮಾಡೋದು ಅಂತ ಹೇಳಿ. ಮತ್ತೆ ಈ ತರ ವೆಬ್ಸೈಟ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ನಿಮ್ಗೆ ಕೋಡಿಂಗ್ ಬರಬೇಕು ಅಂತ ಇಲ್ಲ. ನಾವಿಲ್ಲಿ ವೈಟ್ ಕೋಡಿಂಗ್ ಅನ್ನ ಯೂಸ್ ಮಾಡಿ ವೆಬ್ಸೈಟ್ಸ್ ಗಳನ್ನ ಬಿಲ್ಡ್ ಮಾಡ್ತಾ ಇದೀವಿ. ಅಂದ್ರೆ ಪ್ಲೇನ್ ಇಂಗ್ಲಿಷ್ ಒಳಗಡೆ ನಿಮ್ಗೆ ಏನ್ ಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದ್ರೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ನಿಮ್ಗೆ ಕೋಡ್ ಅನ್ನ ಬರೀತೈತಿ. ಆಮೇಲೆ ನೀವು ಅದನ್ನ ಪಬ್ಲಿಷ್ ಕೂಡ ಮಾಡಬಹುದು. ಬಟ್ ಇದೆಲ್ಲಾನು ನಾವು ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದ್ರೂ ಗೂಗಲ್ AI ಸ್ಟುಡಿಯೋ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಅಥವಾ ಇನ್ನೂವರೆಗೂ ಯೂಸ್ ಮಾಡಿಲ್ಲ ಅಂದ್ರೆ ಗೂಗಲ್ ಒಳಗಡೆ ಹೋಗ್ಬಿಟ್ಟು ಗೂಗಲ್ AI ಸ್ಟುಡಿಯೋ ಅಂತ ಸರ್ಚ್ ಮಾಡ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಈ ತರ ಒಂದು ಇಂಟರ್ಫೇಸ್ ಒಳಗಡೆ ಬರ್ತೀರಿ. ನೀವೇನಾದ್ರೂ ಈ ತರ ಇಂಟರ್ಫೇಸ್ ಒಳಗಡೆ ಬಂದ್ರಿ ಅಂತಂದ್ರೆ ನಿಮ್ಗೇನಾದ್ರೂ ಈ ತರ ಇಂಟರ್ಫೇಸ್ ಕಾಣಿಸ್ತಾ ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ನ್ಯೂ ಆಪ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ವೆಬ್ಸೈಟ್ ಬಿಲ್ಡಿಂಗ್ ಪೇಜ್ ಒಳಗಡೆ ಬರ್ತಾರೆ. ಇದು ಈ ತರ ನಿಮ್ಗೆ ಕಾಣಿಸ್ತದೆ. ಇಲ್ಲಿ ಇದೆ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಐತಿ. ಈ ಒಂದು ಬಾಕ್ಸ್ ಏನೈತಲ್ಲ ಇಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಡಿಸ್ಕ್ರೈಬ್ ಮಾಡ್ಬೇಕಾ. ಸಿಂಪಲ್ ಇಂಗ್ಲಿಷ್ ಒಳಗಡೆ ನಾವು ಬೇಕು ಅಂತಂದ್ರೆ ಬಿಲ್ಡ್ ಮಿ ಅ ವೆಬ್ಸೈಟ್ ಫಾರ್ ಮೈ ನ್ಯೂ ಬಿಸ್ನೆಸ್ ಇಷ್ಟು ಕೊಟ್ಟರು ಕೂಡ ಇದು ನಿಮ್ಗೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತೈತಿ. ಬಟ್ ಈ ತರ ವೆಬ್ಸೈಟ್ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಮೇ ಬಿ ನಿಮ್ಮ ಬಿಸ್ನೆಸ್ ರಿಕ್ವೈರ್ಮೆಂಟ್ ಪ್ರಕಾರ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಪ್ರಕಾರ ಅಥವಾ ನಿಮಗೇನು ಎಕ್ಸಾಕ್ಟ್ಲಿ ಬೇಕಲ್ಲ ಆ ಥರ ಇದು ಬಿಲ್ಡ್ ಮಾಡಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ನಾ ಇವಾಗ ಇದನ್ನ ರಿಮೂವ್ ಮಾಡ್ತೇನೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ ಮೊದಲು ನಿಮ್ಗೆ ಏನು ಎಕ್ಸಾಕ್ಟ್ಲಿ ಬೇಕು ಅಂತೇಳಿ ಡಿಸೈಡ್ ಮಾಡ್ಬೇಕು. ವೆಬ್ಸೈಟ್ ಒಳಗಡೆ ನಿಮ್ಗೆ ಏನೆಲ್ಲ ಇನ್ಕ್ಲೂಡೆಡ್ ಇರಬೇಕು, ಏನೆಲ್ಲ ಇನ್ಕ್ಲೂಡ್ ಮಾಡಬಾರ್ದು ಅದೆಲ್ಲಾನು ನೀವು ಮೊದಲು ಡಿಸೈಡ್ ಮಾಡ್ಬೇಕು. ಇದನ್ನ ನೀವು ಮ್ಯಾನ್ಯುವಲ್ ಆಗಿ ಮಾಡಬೇಕು ಅಂತ ಇಲ್ಲ. ChatGPT, Gemini, Cloud AI ಅನ್ನ ಯೂಸ್ ಮಾಡ್ಕೊಡ್ರಿ. ಯೂಸ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಹೇಳ್ರಿ ನೀವು ಯಾವ ಬಿಸ್ನೆಸ್ ಒಳಗಡೆ ಇದ್ದೀರಿ, ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಿದಾರ, ನೀವು ಏನ್ ಅಚೀವ್ ಮಾಡ್ಬೇಕಂತಿದ್ದೀರಿ ಅದನ್ನೆಲ್ಲಾನು ಕೂಡ ನೀವು ChatGPT ಅಥವಾ Gemini, Cloudಗೆ ಹೇಳ್ರಿ. ಅದನ್ನ ಹೇಳ್ಬಿಟ್ಟು ಅದ್ರೊಳಗಡೆ ಏನೇನು ಸೆಕ್ಷನ್ಸ್ ಬೇಕಲ್ಲ ಅದನ್ನೆಲ್ಲ ಡಿಸೈಡ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಹೀರೋ ಸೆಕ್ಷನ್ ಬೇಕಾ, ಪ್ರೈಸಿಂಗ್ ಬೇಕಾ, ನ್ಯೂಸ್ ಲೆಟರ್ ಬೇಕಾ, ಆಮೇಲೆ ಫುಟರ್ ಬೇಕಾ, ಹೆಡರ್ ಬೇಕಾ, ನ್ಯಾವಿಗೇಷನ್ ಬಾರ್ ಬೇಕಾ, ವೇರಿಯಸ್ ಅದರ್ ಥಿಂಗ್ಸ್ ಇರ್ತಾವಲ್ಲ ಅದೆಲ್ಲಾನು ನೀವು ಡಿಸೈಡ್ ಮಾಡ್ರಿ. ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೊಂದು ಪ್ರಾಂಪ್ಟ್ ಅನ್ನ ಬರೆಸ್ರಿ. ಆ ಪ್ರಾಂಪ್ಟ್ ಅನ್ನ ಬರೆಸಿ ಆ ಪ್ರಾಂಪ್ಟ್ ಅನ್ನ ತಗೊಂಡ್ ಬಂದು ಇಲ್ಲಿ ಪೇಸ್ಟ್ ಮಾಡ್ರಿ. ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಬರೆದಿದ್ದೇನೆ ನೋಡ್ರಿ. ಇವತ್ತು ನಾವಿಲ್ಲಿ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ಇಲ್ಲಿ ಒಂದು ಕಂಪ್ಲೀಟ್ ಪ್ರಾಂಪ್ಟ್ ಅನ್ನ ನಾ ಇಲ್ಲಿ ಬರ್ಸಿದ್ದೇನೆ. ಸಿ ಫುಲ್ಲಿ ಡೀಟೇಲ್ ಡಿಸೈನ್ ರಿಕ್ವೈರ್ಮೆಂಟ್, ಪ್ರೀಮಿಯಂ, ಕ್ಲೀನ್ ಆ್ಯಂಡ್ ಮಾಡರ್ನ್ UI, ಡಾರ್ಕ್ ಥೀಮ್ ಇರಬೇಕು, ಪ್ರೊಫೆಷನಲಿ ಟೈಪೋಗ್ರಫಿ ಇರಬೇಕು, ಸ್ಮೂತ್ ಅನಿಮೇಷನ್ಸ್ ಇರಬೇಕು, ಆಮೇಲೆ ವೆಬ್ ಪೇಜ್ ಸ್ಟ್ರಕ್ಚರ್ ನೋಡ್ರಿ, ಹೀರೋ ಸೆಕ್ಷನ್ ಇರಬೇಕು, ಲಾರ್ಜ್ ಹೆಡ್ಲೈನ್ ಇರಬೇಕು, ಸಪೋರ್ಟಿಂಗ್ ಡಿಸ್ಕ್ರಿಪ್ಷನ್ ಇರಬೇಕು, CTA ಇರಬೇಕು, ಸೆಕೆಂಡ್ರಿ CTA ಕೂಡ ಇರಬೇಕು, ಸರ್ವಿಸ್ ಸೆಕ್ಷನ್ ಐತಿ. ದೆನ್ ವೈ ಚೂಸಸ್, ನಮ್ಮ ಬಿಸ್ನೆಸ್ ಅನ್ನ ನೀವು ಎದಕ್ಕೆ ಸೆಲೆಕ್ಟ್ ಮಾಡ್ಬೇಕಾ ಅಥವಾ ನಮ್ಮ ಪ್ರಾಡಕ್ಟ್ ಅನ್ನ ಎದಕ್ಕೋಸ್ಕರ ಖರೀದಿ ಮಾಡ್ಬೇಕಾ, ಹೌ ಇಟ್ ವರ್ಕ್ಸ್, ನಮ್ಮ ಬಿಸ್ನೆಸ್ ಯಾವ ತರ ವರ್ಕ್ ಆಗ್ತೈತಿ, ಟೆಸ್ಟಿಮನೀಸ್, ಪ್ರೈಸಿಂಗ್ ಪ್ಲಾನ್ಸ್. ಸೊ ಈ ತರ ನೀವು ನಿಮ್ಮ ಸೆಕ್ಷನ್ಸ್ ಗಳನ್ನ ಡಿಸೈಡ್ ಮಾಡ್ಬೇಕಾ. ಇದೇ ತರ ಒಂದು ಪ್ರಾಂಪ್ಟ್ ಅನ್ನ ಬರೆಸ್ರಿ. ಮ್ಯಾನ್ಯುವಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಈ ಪ್ರಾಂಪ್ಟ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಇದನ್ನ ನೀವು ಇನ್ಸ್ಪಿರೇಷನ್ ಆಗಿ ತಗೊಂಡ ನಿಮ್ಮ ಬಿಸ್ನೆಸ್ಗೋಸ್ಕರ ನಿಮ್ ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಸ್ರಿ. ನಿಮ್ಗೆ ಅದ್ರೊಳಗಡೆ ಏನೇನ್ ಬೇಕಲ್ಲ ಅದನ್ನೆಲ್ಲಾನು ರೆಡಿ ಮಾಡಿಸ್ರಿ. ChatGPT, Gemini ಅಥವಾ ಕ್ಲೌಡ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ತಗೊಂಡ್ ಬಂದ ಇಲ್ಲಿ ಪೇಸ್ಟ್ ಮಾಡ್ರಿ. ನಾ ಇಲ್ಲಿ ಯಾವ ತರ ಪೇಸ್ಟ್ ಮಾಡಿದ್ನಲ್ಲ ಆ ತರ. ಇವಾಗ ನಾವೇನ್ ಮಾಡ್ಬೇಕು, ಇಟ್ ಇಸ್ ವೆರಿ ಸಿಂಪಲ್. ಇಲ್ಲಿ ಬಿಲ್ಡ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಗೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಇವಾಗ ಇಲ್ಲಿ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಾಕತ್ತೈತಿ. ಇದು Gemini 3.1 Pro ಪ್ರಿವ್ಯೂ ಅನ್ನ ಯೂಸ್ ಮಾಡ್ಲಿಕ್ಕೆ. ಇದು ಬೆಸ್ಟ್ ಕೋಡಿಂಗ್ ಮಾಡಲ್ ಐತಿ ಗೂಗಲ್ Gemini ದವ್ರದ. ಇದು ವೆಬ್ಸೈಟ್ ಬಿಲ್ಡ್ ಮಾಡ್ತಿರ್ಬೇಕಾದ್ರೆ ಬ್ಯಾಕ್ ಎಂಡ್ ಒಳಗಡೆ ನಮ್ಮ ಬ್ಯಾಕ್ ಎಂಡ್ ಅನ್ನ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಥವಾ ಫ್ರಂಟ್ ಎಂಡ್ ಅನ್ನ ವರ್ಕ್ ಮಾಡ್ತಿರ್ಬೇಕಾದ್ರೆ ಇದು ನಮಗೆ ಇಲ್ಲಿ ಒಂದಿಷ್ಟು ಡಿಸೈನ್ಸ್ ಗಳನ್ನ ಕೊಡ್ತೈತಿ. ಫ್ರಂಟ್ ಎಂಡ್ ಒಳಗಡೆ ಇದು ಯಾವ ತರ ಕಾಣಿಸ್ತೈತಿ ಜನರಿಗೆ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು 5-6 ಡಿಸೈನ್ಸ್ ಅನ್ನ ಕೊಡ್ತೈತಿ. ಇದ್ರೊಳಗಡೆ ನೀವು ಸೆಲೆಕ್ಟ್ ಮಾಡಬಹುದು. ಈ ಡೌನ್ ಏರೋ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ್ದು ಬೇಕೋ ಅದನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಬಹುದು. ಈ ತರ ನೋಡ್ರಿ, ಚೆಕ್ ಮಾಡ್ಕೊಡ್ರಿ
ಒಳಗಡೆ ಯಾವ್ದು ನಿಮ್ಗೆ ಲೈಕ್ ಆಗ್ತೈತಲ್ಲ ಅದನ್ನ ಏನ್ ಮಾಡ್ರಿ ಸೆಲೆಕ್ಟ್ ಮಾಡ್ರಿ. ಸೊ ಫಾರ್ ಎಕ್ಸಾಂಪಲ್ ನಾ ಇವಾಗ ಇದನ್ನೇ ಯೂಸ್ ಮಾಡ್ತೇನೆ, ಇಲ್ಲಾಂದ್ರೆ ಇದಕ್ಕಿಂತ ಫಸ್ಟ್ ಇತ್ತಲ್ಲ ಅದು ಚೆನ್ನಾಗಿತ್ತು. ಓಕೆ, ಸೊ ಆರ್ಟಿಸ್ಟಿಕ್ ಫ್ಲೇರ್ ಅಂತ ಆಯ್ತಲ್ಲ ಇದನ್ನ ನಾ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಇದು ಬೇಕಾಯ್ತು ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ದಿಸ್ ಡಿಸೈನ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇದೇನ್ ಮಾಡ್ತೈತಿ, ಇದಿಲ್ಲಿ ನಮ್ಗೆ ಪ್ರಾಂಪ್ಟ್ ಒಳಗಡೆ ಆ್ಯಡ್ ಆಗಿರ್ತೈತಿ, ಅದು ನಿಮ್ಗೆ ತೋರಿಸ್ತಾ ಇಲ್ಲ. ಬಟ್ ಒಂದ್ಸಾರಿ ವೆಬ್ಸೈಟ್ ಬಿಲ್ಡ್ ಆದ್ಮೇಲೆ ಇದು ನಮ್ಮ ಥೀಮ್ ಏನು ಸೆಲೆಕ್ಟ್ ಮಾಡ್ತೀವಲ್ಲ ಆ ಥೀಮ್ ಅನ್ನ ಅಪ್ಲೈ ಮಾಡ್ತೈತಿ. ಓಕೆ, ಇವಾಗ ನೋಡ್ರಿ, ಐ ಹ್ಯಾವ್ ಸಕ್ಸಸ್ಫುಲಿ ಬಿಲ್ಟ್ ದ ರೆಸ್ಪಾನ್ಸಿವ್ ಲ್ಯಾಂಡಿಂಗ್ ಪೇಜ್ ಫಾರ್ ರಾಜ್ವೀರ್ AI ಸ್ಟುಡಿಯೋ ಪ್ರಿಯಾರಿಟೈಸಿಂಗ್ ದ ಪ್ರೀಮಿಯಂ ವಿಜುವಲ್ ಐಡೆಂಟಿಟಿ ಅಂಡ್ ಪ್ರೊಫೆಷನಲ್ ಟೈಪೋಗ್ರಫಿ ಸೂಟೇಬಲ್ ಫಾರ್ ಅ ಮಾಡರ್ನ್ AI ಕನ್ಸಲ್ಟೆನ್ಸಿ. ಸೊ ಇದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೈತಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಅಪ್ಲೈ ದಿ ಆರ್ಟಿಸ್ಟಿಕ್ ಫ್ಲೇರ್ ಡಿಸೈನ್ ಥೀಮ್ ಟು ದ ಆ್ಯಪ್. ಸೊ ನಾವು ಅವಾಗ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಿದ್ವಲ್ಲ ಆ ಡಿಸೈನ್ ಅನ್ನ ಇವಾಗ ನಮ್ಗೆ ನಮ್ಮ ವೆಬ್ಸೈಟ್ಗೆ ಅಥವಾ ನಮ್ಮ ಲ್ಯಾಂಡಿಂಗ್ ಪೇಜ್ಗೆ ಅಪ್ಲೈ ಮಾಡ್ಲಿಕ್ಕೆ. ಆಲ್ ರೈಟ್, ಸೊ ಇವಾಗ ಇದು ನಮ್ಮ ವೆಬ್ಸೈಟ್ ಅನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡೈತಿ. ಇವಾಗ ನಾವು ಇದು ಎಕ್ಸಾಕ್ಟ್ ಆಗಿ ನಮ್ಗೆ ಯಾವ ತರ ಬೇಕು ಆ ತರ ಬಿಲ್ಡ್ ಮಾಡಿತ್ತು ಇಲ್ಲೋ ಅಂತೇಳಿ ಒಂದ್ಸರಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೊದಲು ಇದನ್ನ ಫುಲ್ ಸ್ಕ್ರೀನ್ ಮಾಡ್ತಾನೆ. ಫುಲ್ ಸ್ಕ್ರೀನ್ ಮಾಡಬೇಕಾದ್ರೆ ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಫುಲ್ ಎಂಟೈರ್ ವಿಂಡೋ ಒಳಗಡೆ ನಿಮ್ಮ ವೆಬ್ಸೈಟ್ ವಿಸಿಬಲ್ ಆಗ್ತದೆ. ಇವಾಗ ಇಲ್ಲಿ ನೋಡ್ರಿ, ನಮ್ಮ ಹೀರೋ ಸೆಕ್ಷನ್ ಚೆನ್ನಾಗಿ ಮಾಡೈತಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಓಪನ್ ಆಗ್ಲಿಕ್ಕತ್ತೈತಿ. ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಇದೆಲ್ಲ ನಾವು ಆ್ಯಡ್ ಮಾಡಿಬಿಟ್ಟು ಸೆಂಡ್ ಮೆಸೇಜ್ ಅಂತ ಕೊಟ್ವಿ ಅಂತಂದ್ರೆ ನಮ್ಗೆ ಬ್ಯಾಕ್ ಎಂಡ್ ಒಳಗಡೆ ಮೆಸೇಜ್ ಬರ್ತೈತಿ. ಇವಾಗ ಮತ್ತೆ ಇಲ್ಲಿ ಮೇಲ್ಗಡೆ ಲೋಗೋ ಮೇಲೆ ಕ್ಲಿಕ್ ಮಾಡ್ತಾನೆ. ಹೀರೋ ಸೆಕ್ಷನ್ ಒಳಗಡೆ ಬಂದ್ವಿ. ಇಲ್ಲಿ ಡೆಮೋನ ಕೂಡ ನಾವು ಆ್ಯಡ್ ಮಾಡ್ಬೋದು, ವಿಡಿಯೋನ ಆ್ಯಡ್ ಮಾಡ್ಬೋದು. ನಾ ಅದನ್ನ ಕೇಳಿದ್ದೆ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ನ್ಯಾವಿಗೇಷನ್ ಬಾರ್ ಒಳಗಡೆ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ವಿಸಸ್ ಒಳಗಡೆ ಬರ್ತೈತಿ. ಹೌ ಇಟ್ ವರ್ಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೌ ಇಟ್ ವರ್ಕ್ಸ್ ಪೇಜ್ಗೆ ಅಥವಾ ಸೆಕ್ಷನ್ಗೆ ಬರ್ತೈತಿ. ಇಲ್ಲಿ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪ್ರೈಸಿಂಗ್ ಪೇಜ್ಗೆ ಬರ್ತೈತಿ. FAQs ಆಮೇಲೆ ಗೆಟ್ ಸ್ಟಾರ್ಟೆಡ್ ಒಳಗಡೆ ಹೋದ್ರೆ ಮತ್ತೆ ಆ ಒಂದು ಪೇಜ್ ಏನಿತ್ತಲ್ಲ, ಫಾರ್ಮ್ ಏನಿತ್ತಲ್ಲ ಆ ಫಾರ್ಮ್ಗೆ ಇಲ್ಲಿ ಬಂದ ಇದು ಲ್ಯಾಂಡ್ ಆಗ್ತೈತಿ. ಸೊ ಇಟ್ ಇಸ್ ವರ್ಕಿಂಗ್ 100% ಪರ್ಫೆಕ್ಟ್. ಬಟ್ ಇದ್ರೊಳಗಡೆ ಏನಾದರೂ ಸ್ವಲ್ಪ ಚೇಂಜಸ್ ಬೇಕಾಗಿತ್ತು ಅಂತಂದ್ರೆ ನಾವು ಇದನ್ನ ಚೇಂಜಸ್ ಕೂಡ ಮಾಡ್ಬೋದ. ಇದಕ್ಕೆ ಕೋಡ್ ಮಾಡಬೇಕು ಅಂತ ಇಲ್ಲ, ಮತ್ತೆ ವೈಬ್ ಕೋಡ್ ಮಾಡಿ ನಾವು ಇದನ್ನ ಚೇಂಜ್ ಮಾಡ್ಬೋದು. ಅಂದ್ರೆ ಪ್ರಾಂಪ್ಟ್ ಅನ್ನ ಬರ್ದ ಅಥವಾ ಸಿಂಪಲ್ ಇಂಗ್ಲಿಷ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿ ಇದನ್ನ ಚೇಂಜಸ್ ಮಾಡಿಸ್ಬೋದು. ಒನ್ ಥಿಂಗ್ ನಾ ಇಲ್ಲಿ ನೋಟಿಸ್ ಮಾಡಿದೆ, ಇಲ್ಲಿ ಪ್ರೈಸಿಂಗ್ ಒಳಗಡೆ ಇದೆ ಡಾಲರ್ ಸಿಂಬಲ್ ಅನ್ನ ಯೂಸ್ ಮಾಡೈತಿ. ಇದನ್ನ ನಾ ಏನಾದರೂ ಚೇಂಜ್ ಮಾಡ್ಬೇಕಂತ ಇದ್ದೆ ಅಂತಂದ್ರೆ ಇದನ್ನ ಮೊದಲು ಮಿನಿಮೈಸ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಮಿನಿಮೈಸ್ ಮಾಡಿದ ತಕ್ಷಣ ನೀವು ಇಲ್ಲಿ ರೈಟ್ ಸೈಡ್ ಒಳಗಡೆ ಇಲ್ಲೊಂದು ಟೂಲ್ ಐತಿ ನೋಡ್ರಿ, ಎಡಿಟ್ ಟೂಲ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಡಿಟ್ ಟೂಲ್ ಓಪನ್ ಆಗ್ತೈತಿ. ಇದರಿಂದ ನೀವೇನ್ ಮಾಡ್ಬೋದು ಅಂತಂದ್ರೆ ನಿಮ್ಗೆ ಯಾವ ಸೆಕ್ಷನ್ ಅನ್ನ ನೀವು ಚೇಂಜ್ ಮಾಡ್ಬೇಕಂತಿದಾರಲ್ಲ ಅದನ್ನ ಈ ತರ ಕ್ಲಿಕ್ ಮಾಡ್ಬೋದು. ರೈಟ್, ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಇದೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಲೆಫ್ಟ್ ಡೌನ್ ಕಾರ್ನರ್ ಒಳಗಡೆ ನೋಡ್ರಿ ಇಲ್ಲೊಂದು ಕಂಪೋನೆಂಟ್ ಆ್ಯಡ್ ಆಯ್ತು. ಈ ಕಾಂಪೋನೆಂಟ್ ಏನಂತಂದ್ರೆ ಎಕ್ಸಾಕ್ಟ್ ಆಗಿ ನಾ ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ದಲ್ಲ ಅದು ಬಂದು ಇಲ್ಲಿ ಆಡ್ ಆಯ್ತು. ಇದಕ್ಕೆ ನಾ ಇಲ್ಲಿ ಮೆನ್ಷನ್ ಮಾಡ್ಬೋದ, ಪ್ಲೀಸ್ ಚೇಂಜ್ ಕರೆನ್ಸಿ ಸಿಂಬಲ್ ಫ್ರಮ್ ಡಾಲರ್ ಟು INR ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇದು ಅದನ್ನ ಚೇಂಜ್ ಮಾಡಿ ಕೊಡ್ತೈತಿ. ನೆಕ್ಸ್ಟ್ ಇವಾಗ ಈ ಎಂಟೈರ್ ವೆಬ್ಸೈಟ್ ಕೋಡ್ ನಿಮ್ಗೆ ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಈ ಎಂಟೈರ್ ವೆಬ್ಸೈಟ್ ಕೋಡ್ ಸಿಗ್ತೈತಿ ನೋಡ್ರಿ. ಇದೆಲ್ಲ ಇಲ್ಲಿ ಐತೆ ನೋಡ್ರಿ, ಇದೆಲ್ಲ ಸಿಗ್ತದೆ. ಇದನ್ನ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ರೈಟ್ ಸೈಡ್ ಒಳಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಆಂಟಿ ಗ್ರಾವಿಟಿಗೆ ಕೂಡ ಇದನ್ನ ಎಕ್ಸ್ಪೋರ್ಟ್ ಮಾಡ್ಬೋದಾ ಫಾರ್ ಫರ್ದರ್ ಡೆವಲಪ್ಮೆಂಟ್. ಅದಷ್ಟೇ ಅಲ್ಲದೆ ಇಲ್ಲಿ ಡೌನ್ಲೋಡ್ ಜಿಪ್ ಫೈಲ್ ಅಂತ ಐತಿ. ಜಿಪ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಲೋಕಲ್ ಫೋಲ್ಡರ್ ಒಳಗಡೆ ಇದೆ ಅಥವಾ ಲೋಕಲ್ ಸಿಸ್ಟಮ್ ಒಳಗಡೆ ಇದೆ ಡೌನ್ಲೋಡ್ ಆಗ್ತದೆ. ಇದಷ್ಟೇ ಅಲ್ಲದೆ ನೀವು ಈ ವೆಬ್ಸೈಟ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಪಬ್ಲಿಷ್ ಕೂಡ ಮಾಡಬಹುದು. ಇಲ್ಲಿ ನಿಮ್ಗೆ 2 ಆಪ್ಷನ್ ಇದಾವ. ನೀವು ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಗಿಟ್ ಹಬ್ಗೆ ಡೈರೆಕ್ಟ್ ಆಗಿ ಇದನ್ನ ಪಬ್ಲಿಷ್ ಮಾಡ್ಬೋದಾ. ಅಂದ್ರೆ ನಿಮ್ಮ ಮೇನ್ ಬ್ರಾಂಚ್ ಗಿಟ್ ಹಬ್ ಬ್ರಾಂಚ್ ಇರ್ತೈತಲ್ಲ ಅಲ್ಲಿ ಡೈರೆಕ್ಟ್ ಆಗಿ ನೀವು ಇದನ್ನ ಪಬ್ಲಿಷ್ ಮಾಡ್ಬೋದಾ. ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಏರೋ ಮೇಲೆ ಕ್ಲಿಕ್ ಮಾಡ್ರಿ. ಸ್ವಲ್ಪ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಲಾಸ್ಟ್ ಇಲ್ಲಿ ಗಿಟ್ ಹಬ್ ಐತಿ. ಗಿಟ್ ಹಬ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಗಿಟ್ ಹಬ್ ಲಾಗಿನ್ ಪೇಜ್ ಓಪನ್ ಆಗ್ತೈತಿ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಲಾಗಿನ್ ಐತಿ ನಂದ, ಅದಕ್ಕೆ ಈ ತರ ತೋರಿಸ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಲಾಗಿನ್ ಮಾಡ್ಲಿಕ್ಕೆ ಹೇಳ್ತೈತಿ. ಲಾಗಿನ್ ಮಾಡ್ರಿ. ಅದಾದ್ಮೇಲೆ ಇಲ್ಲಿ ರೆಪಾಸಿಟರಿ ನೇಮ್ ಕೊಟ್ಟ ನ್ಯೂ ರೆಪಾಸಿಟರಿ ಡಿಸ್ಕ್ರಿಪ್ಷನ್ ಕೊಡ್ರಿ, ಪ್ರೈವೇಟ್ ಅಥವಾ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ರಿ, ಆಮೇಲೆ ಕ್ರಿಯೇಟ್ ಮಾಡ್ರಿ. ಇವಾಗ ನಾವ್ ಇಲ್ಲಿ ಪಬ್ಲಿಷ್ ಮೇಲೆ ಬರೋಣ. ಮತ್ತೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದಾ ಆಲ್ರೆಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕೇಳಿಕತೈತಿ. ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ನೀವು ಕಸ್ಟಮ್ URL ಅನ್ನ ಯೂಸ್ ಮಾಡಿ ಈ ವೆಬ್ಸೈಟ್ ಅನ್ನ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಪಬ್ಲಿಷ್ ಕೂಡ ಮಾಡಬಹುದಾ. ಫಾರ್ ಎಕ್ಸಾಂಪಲ್ ನಾ ಇವಾಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದಾ ಇಲ್ಲಿ ನಮ್ಮ ಆಪ್ URL ಅನ್ನ ಟೈಪ್ ಮಾಡಬಹುದಾ. ಇಲ್ಲಿ ಪ್ರೆಸೆಂಟ್ಲಿ ಇಲ್ಲಿ ಏನೈತಿ, ಇಲ್ಲಿ ನಮ್ಗೆ ಒಂದು ರ್ಯಾಂಡಮ್ URL ಐತಿ. ಬಟ್ ನಮ್ಗೆ ಇದು ಬೇಕಾಗಿಲ್ಲ. ನಮ್ಗೇನ್ ಬೇಕಾಗಿತ್ತು, ನಮ್ಗೊಂದು ಸ್ವಂತ ನಮ್ದೇ ಪ್ರಕಾರ ಬೇಕಾಗಿತ್ತು ಅಂತ ಅನ್ಕೊಡ್ರಿ. ನಾ ಏನ್ ಮಾಡ್ತೇನೆ RVAS
RVAS ವೆಬ್ಸೈಟ್ ಅಂತ ಹೇಳಿ ಈ ಥರ ಟೈಪ್ ಮಾಡ್ತಾನೆ. ಇವಾಗ ಏನಾಗ್ತೈತಿ, ನಾ ಇಲ್ಲಿ ಇದೇನಾದರೂ ಅವೈಲೇಬಲ್ ಆಯಿತು ಇಲ್ಲೋ ಅಂತೇಳಿ ಇದು ಮೊದಲು ಚೆಕ್ ಮಾಡ್ತೈತಿ. ಅವೈಲೇಬಲ್ ಇತ್ತು ಅಂತಂದ್ರೆ ಇದು ಅವೈಲೇಬಿಲಿಟಿಯನ್ನು ತೋರಿಸ್ತೈತಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ತೋರಿಸ್ತೈತಿ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗ್ತೈತಿ, ಚೇಂಜಸ್ ಅನ್ನ ಮಾಡ್ಬೇಕಾ. ಸೊ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಐತಿ. ಸೊ ನಾ ಏನು ಮಾಡ್ತೇನೆ ಅಂತಂದ್ರೆ ಇವಾಗ ಎಂಟೈರ್ ಇದನ್ನು ತಗೊಂಡು ರಾಜ್ವೀರ್ AI ಸ್ಟುಡಿಯೋ ಅಂತ ಇಲ್ಲಿ ಕಂಟಿನ್ಯೂಸ್ ಆಗಿ ಬರೀತೇನೆ. ಸೊ ಇವಾಗ ನೋಡೋಣ ಇದು ಅವೈಲೇಬಲ್ ಆಯ್ತು ಇಲ್ಲ ಅಂತೇಳಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅವೈಲೇಬಲ್ ಐತಿ. ಇವಾಗ ಅವೈಲೇಬಲ್ ಐತಲ್ಲ, ಇಲ್ಲಿ ಪಬ್ಲಿಷ್ ಯುವರ್ ಆಪ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇದು ನಮ್ಮ ಎಂಟೈರ್ ವೆಬ್ಸೈಟ್ ಅನ್ನ ನಾವು ಪಬ್ಲಿಷ್ ಮಾಡ್ಲಿಕ್ಕೆ. ಒಂದ್ಸರಿ ಇದು ಪಬ್ಲಿಷ್ ಆದ್ಮೇಲೆ ಇದು ನಮ್ಗೊಂದು ಲಿಂಕ್ ಅನ್ನ ಕೊಡ್ತೈತಿ ಆಸ್ ಪರ್ ನಮ್ಮ ಕಸ್ಟಮ್ URL ಪ್ರಕಾರ. ಅದನ್ನ ನಾವು ಯಾರಿಗ್ ಬೇಕೋ ಅವ್ರಿಗೆ ಶೇರ್ ಮಾಡಬಹುದು. ಸೊ ಈ ತರ ನೀವು ನಿಮ್ಮ ಬಿಸ್ನೆಸ್ಗೋಸ್ಕರ ಲ್ಯಾಂಡಿಂಗ್ ಪೇಜಸ್, ವೆಬ್ಸೈಟ್ಸ್, ವೆಬ್ ಅಪ್ಲಿಕೇಶನ್ಸ್ ಗಳನ್ನ ಗೂಗಲ್ AI ಸ್ಟುಡಿಯೋ ಯೂಸ್ ಮಾಡಿ 100% ಫ್ರೀ ಒಳಗಡೆ ಬಿಲ್ಡ್ ಮಾಡಬಹುದು. ಇದಕ್ಕೆ ಬೇಕು ಅಂತಂದ್ರೆ ನೀವು ಬ್ಯಾಕ್ ಎಂಡ್ ಅನ್ನ ಕೂಡ ಆಡ್ ಮಾಡಬಹುದು. ಇದ್ರ ಬಗ್ಗೆ ನಾನು ಇನ್ ಡೆಪ್ತ್ ವಿಡಿಯೋಸ್ ಅನ್ನ ಮುಂದಿನ ಬರೋ ದಿನದೊಳಗಡೆ ಸಿಂಪಲ್ ಕನ್ನಡದೊಳಗಡೆ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್ ಮತ್ತೆ AI ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಇಲ್ಲಿ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.